ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಬನ್ನಿ, ಕೊನೆಯದಾಗಿ ಸಿಂಧಿಯಾ ಏನು ಹೇಳ್ತಾರೆ ಕಣ? ಸಿಂಧಿಯಾ ಅವರು ಕೊನೆಯದಾಗ ತಾವು ಏನು ಹೇಳಕ್ಕೆ ಬಯಸ್ತೀರಿ ಈ ವಿಚಾರ? ನನ್ನ ಅಭಿಪ್ರಾಯದಲ್ಲಿ ಈ ಹೋರಾಟ ಪ್ರಾರಂಭ ಆಗಿರತಕ್ಕಂಥದ್ದು ಇಡೀ ದೇಶದ ಬದಲಾವಣೆ ಗಾಳಿಯ ಒಂದು ಸಣ್ಣ ಗಾಳಿ ಅಂತೇಳಿ ನಾನು ತಿಳಿದಿದ್ದೇನೆ. ಹೋರಾಟ ಮುಂದುವರಿಬೇಕು. ಇದು ಯೋಗ್ಯತೆಗೆ, ಪ್ರಾಮಾಣಿಕತೆಗೆ, ಎಲ್ಲ ಕ್ಷೇತ್ರಗಳಲ್ಲೂ ಸಹಿತ ಗೌರವ ಸಿಗ್ತದೆ, ದೇಶಕ್ಕೆ ಒಳ್ಳೆಯದಾಗ್ತದೆ, ಆರೋಗ್ಯಕರವಾದ ಸಮಾಜ ನಿರ್ಮಾಣ ಆಗ್ತದೆ. ಹಜಾರಿ ಅವರು ಇದನ್ನು ಇಲ್ಲಿಗೆ ಲೋಕಪಾಲ್ಗೆ ನಿಲ್ಲಿಸದೆ ಅವರ ಬೇರೆ ಬೇರೆ ಹಂತದ ಚಳುವಳಿಗಳನ್ನು ಎಲ್ಲರ ಸಹಕಾರವನ್ನು ಪಡೆದು ತಾನೂ ಅನ್ಕಳ್ದೆ ತಾವು ನಾವು ಅನ್ನೋ ದೃಷ್ಟಿಯಿಂದ ಮುಂದೋದ್ರೆ ದೇಶಕ್ಕೆ ಒಳ್ಳೇದಾಗ್ತದೆ ಅಂತೇಳಿ ನಾನು ತಿಳಿದಿದ್ದೇನೆ. ತಾವೇನು ಹೇಳ್ತೀರಿ? ಈಗೇನು ಹೋರಾಟ ನಡೀತಾ ಇದೆ ಅಣ್ಣಾ ಹಜಾರೆ ಅವರ ಆರೋಗ್ಯದ ಹಿನ್ನೆಲೆಯಲ್ಲಿ ಮತ್ತು ಉನ್ನತ ಮಟ್ಟದ ಭ್ರಷ್ಟಾಚಾರ ಏನು ತಡೆಗಟ್ಟಬೇಕು ಅಂತೇಳಿ ಜನ ಲೋಕಪಾಲ್ ಬಿಲ್ ಬರಬೇಕಂತ ಏನು ಹೇಳ್ತಾ ಇದ್ದಾರೆ, ಅದು ತಕ್ಷಣ ಆಗಬೇಕು. ಎರಡನೇದಾಗಿ ಇದೊಂದು ಸೋಷಲ್ ಇವಿಲ್, ಏನು ಭ್ರಷ್ಟಾಚಾರ ಅನ್ನುವಂಥದ್ದು ಸಾಮಾಜಿಕ ಪಿಡುಗೇನಿದೆ, ಇದನ್ನು ಹೋಗಲಾಡಿಸೋ ದೃಷ್ಟಿಯಿಂದ ವ್ಯಾಪಕವಾಗಿರ್ತಕ್ಕಂಥ ಆಂದೋಲನ ಗ್ರಾಮ ಮಟ್ಟದಿಂದ ಹಿಡ್ಕೊಂಡು ದೆಹಲಿ ಮಟ್ಟದವರೆಗೂ ಆಗುವಂಥ ಅವಶ್ಯಕತೆ ಇದೆ. ಬೇರೆ ಬೇರೆ ರಂಗಗಳಲ್ಲಿ ಮಾಡುವಂಥ ಅವಶ್ಯಕತೆ ಇದೆ. ಮತ್ತು ಇದರ ಹಿಂದೆ ಕಾರ್ಪೊರೇಟ್ಗಳು ಏನು ಹುನ್ನಾರ ನಡೆಸಿದೆ, ಆ ಹುನ್ನಾರವನ್ನು ಹತ್ತಿಕ್ಕೋ ದೃಷ್ಟಿಯಿಂದ, ಪ್ರಜಾಪ್ರಭುತ್ವವನ್ನು ಉಳಿಸೋ ದೃಷ್ಟಿಯಿಂದ ಅದಕ್ಕೂ ಕೂಡ ನಾವು ಮುನ್ನೆಚ್ಚರಿಕೆಯಾಗಿ ಹೋರಾಟಕ್ಕೆ ಇಳಿಯುವಂಥ ಸಿದ್ಧತೆಯನ್ನು ಮಾಡಬೇಕಾಗತ್ತೆ ಅನ್ನೋಂಥ ನನಗನ್ಸುತ್ತೆ. ಓಕೆ, ಸೊ ಶಂಕರ್ ಅವರೇ, ಕೊನೆಯದಾಗಿ ನಾನು ನಿಮ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಲೇಬೇಕು. ತಾವು ಹೇಳಿದ್ರಿ, ತಾವೆಲ್ಲದರೂ ಕೂಡ ಒಪ್ಕೊಂಡ್ರಿ, ಅಂದರೆ ಅದರ ಸಾಧಕ ಬಾಧಕಗಳು ಏನೇನು ಅಂತ, ಎಲ್ಲೆಲ್ಲಿ ನಾವು ಆರಂಭದಿಂದ ಎಡವಿದ್ದೀವಿ ಅನ್ನುವಂಥದ್ದೊಂದು, ಜೊತೆಗೆ ಇಲ್ಲಿ ತನಕ ಬಂದಿರುವಂಥ ಚಳವಳಿಯ ಬಗ್ಗೆ ತಾವು ಸಾಕಷ್ಟು ಮಾತಾಡಿದ್ರಿ. ಜೊತೆಗೆ ನಿಮ್ಮ ಹಿಂದಿನ ದುಗುಡ ಏನಿದೆ ಅದನ್ನು ಕೂಡ ತಾವು ಹೇಳಿದ್ರಿ. ಅಂದರೆ ಯಾರ್ಯಾರ ಇಲ್ಲಿ ಹಸ್ತಕ್ಷೇಪ ಆಗ್ಬಿಡ್ಬೋದು, ಯಾವ್ಯಾವ ರೀತಿ ಬುಡ್ಮೇಲೆ ಆಗ್ಬಿಡ್ಬೋದು ಈ ವ್ಯವಸ್ಥೆ ಅನ್ನುವಂಥದ್ದು, ಅದ್ರ ಬಗ್ಗೆ ತಾವು ಮಾತಾಡಿದ್ರಿ. ನಾನು ಒಂದನ್ನು ಕೇಳ್ತೀನಿ, ಆರಂಭದಿಂದ ಎಲ್ಲೋ ಒಂದು ಕಡೆಗೆ ಮ್ಯಾನೇಜ್ಮೆಂಟಲ್ಲಿ ಸೋತಿರುವಂಥದ್ದು ಒಂದಾಗಿರ್ಬೋದು, ಜೊತೆಗೆ ಏನಂದ್ರೆ ಈಗ ನೀವು ಹಚ್ಚುತ್ತಿರುವಂಥದ್ದು ಅಂದರೆ ಬೇರೆ ಬೇರೆಯವ್ರ ಕಡೆಯಿಂದ ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ಗಳು ಬರ್ತಿರ್ಬೋದು. ಬುಕಾರಿ ಕೊಟ್ಟಂಥ ಸ್ಟೇಟ್ಮೆಂಟ್ ಅಂತ ನಾವು ಗಮನಿಸ್ತೀರಿ. ಇಲ್ಲಿ ತನಕ ಮಾತಾಡಿರುವಂಥವ್ರು ಈಗ ಮಾತಾಡಿರೋದು ಅದು ಏನು ಅಂತ, ಅದು ಒಂದೇ ಮಾತ್ರ ಮಾಡಬೇಡಿ ಇಲ್ಲಿ ಇಂಥ ಕಾರ್ಯಕ್ರಮದಲ್ಲಿ. ಜೊತೆಗೆ ಏನಂದ್ರೆ ಇದೆಲ್ಲ ಕೂಡ ಯಾರ್ದೋ ಒಬ್ಬರ ಪರವಾಗಿದೆ ಅನ್ನುವಂಥದ್ದು, ಅಂದರೆ ಯಾರ್ದೋ ಪರವಾಗಿದೆ ಅನ್ನೋದ್ರ ಜೊತೆಗೆ ಇದು ವ್ಯವಸ್ಥೆಯ ವಿರುದ್ಧವಾಗಿದೆ ಅಂತ ತೋರಿಸುವಂಥ ಒಂದು ಪ್ರಯತ್ನ. ಬಹುಶಃ ಇದಕ್ಕೂ ನನಗನ್ನಿಸ್ತಾ ಇದೆ, ಏನು 1924ರಲ್ಲಿ ಕಾಕಿನಾಡದಲ್ಲಿ ಆಂಧ್ರ ಪ್ರದೇಶದಲ್ಲಿ ಆ ಕಾಂಗ್ರೆಸ್ ಸಮಾವೇಶಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ ಅಂತ. ಯಾಕಂದ್ರೆ ಅಲ್ಲೂ ಕೂಡ ಇಂಥದ್ರಿಂದಲೇ ಘೋಷಣೆಗಳು ಶುರುವಾಯಿತು, ಒಂದೇ ಮಾತ್ರ ಮಾಡಬೇಡಿ ಅನ್ನೋದು ರೀತಿಯಿಂದ. ಅದು ಇಲ್ಲಿ ತನಕ ಬಂದು ನಿಂತಿದೆ. ಇನ್ನೂ ಕೂಡ ಕಾಂಗ್ರೆಸ್ನವರಿಗೆ ಬುದ್ಧಿ ಬಂದಿರೋ ಕಾಣ್ತಾ ಇಲ್ಲ ಅನ್ನೋಂಥದ್ದು ನನ್ನ ನೇರ ಆರೋಪ. ತಾವೇನು ಹೇಳ್ತೀರಿ? ನೋಡಿ, ಕಾಂಗ್ರೆಸ್ ಒಂದು ಭಾಳ ದೊಡ್ಡದಾಗಿರತಕ್ಕಂಥ ಸಂಘಟನೆ. ಕಾಂಗ್ರೆಸ್ ಪಕ್ಷದ ಅಂತಿಮವಾಗಿರ್ತಕ್ಕಂಥ ನಿಲುವು ಒಂದೋ ಸೋನಿಯಾ ಗಾಂಧಿ ಅವರು ಹೇಳಬೇಕು ಅಥವಾ ಮನಮೋಹನ್ ಸಿಂಗ್ ಅವರು ಹೇಳಬೇಕು. ಒಂದು ಪ್ರಧಾನಿ, ಇನ್ನೊಬ್ಬರು ಪಕ್ಷದ ಅಧ್ಯಕ್ಷರು. ಅವರಿಬ್ಬರ ನಿಲುವಿನಲ್ಲಿ ಆಕ್ಷೇಪಾರ್ಹವಾಗಿರ್ತಕ್ಕಂಥದ್ದು ಯಾವುದನ್ನು ನಾನು ಇದುವರೆಗೆ ಕಂಡಿಲ್ಲ. ಇನ್ನು ನಮ್ಮ ವಕ್ತಾರರು ಹೇಳ್ತಕ್ಕಂಥದ್ದು, ಕೆಲವರು ಮಂತ್ರಿಗಳು ಹೇಳ್ತಕ್ಕಂಥದ್ದು, ಅದು ಸಣ್ಣ ಪುಟ್ಟ ಗದ್ದಲಗಳನ್ನು ಎಬ್ಬಿಸ್ಬೋದೇ ಹೊರತಾಗಿ ಅದಕ್ಕಿಂತ ದೊಡ್ಡ ಪರಿಣಾಮ ಅನ್ನೋದು ಬರಲಿಕ್ಕೆ ಸಾಧ್ಯ. ಅಂತಿಮವಾಗಿ ನಮ್ಮ ನಿಲುವು ಸೋನಿಯಾ ಗಾಂಧಿ, ಅದು ಕೂಡ ಪಕ್ಷದ ನಿಲುವು ಅಂತ ಒಪ್ಪಲ್ವಾ? ಹಾಗಾದ್ರೆ ಅಂತಿಮವಾಗಿ ಸೋನಿಯಾ ಗಾಂಧಿ ಇವತ್ತೇನು ಪ್ರಣಬ್ ಮುಖರ್ಜಿ ಅವರಿಗೆ ಹೇಳಿ ನೀವು ಸಂಧಾನಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ, ಅದು ಅಂತಿಮ ನಿಲುವು. ಪ್ರಧಾನಿ ಮನಮೋಹನ್ ಸಿಂಗ್ ಅವ್ರದ್ದು ನಾವು ಮುಕ್ತವಾಗಿದ್ದೇವೆ ಇದರ ಬಗ್ಗೆ ಚರ್ಚೆಗೆ ಅಂತ, ಅದು ಅಂತಿಮವಾಗಿರ್ತಕ್ಕಂಥ ನಿಲುವು. ಉಳಿರ್ತಕ್ಕಂಥದ್ದು ಈ ದೊಡ್ಡ ಹೋರಾಟದಲ್ಲಿ ಪರ ವಿರುದ್ಧ ಹೇಳಿಕೆಗಳೆಲ್ಲ ಒಂಥರ ಅಬರೇಷನ್ಸ್ ಥರ ಇವಿರ್ತವೆ. ಒಂದು ನಾನು ಗಮನಿಸಬೇಕಾಗಿರೋದು, ಅಣ್ಣಾ ಹಜಾರೆ ನಾನು ಯಾಕೆ ಮೆಚ್ತೀನಿ ಅಥವಾ ಈ ದೇಶದ ಜನಗಳನ್ನ ಯಾಕೆ ಮೆಚ್ತೀನಿ ಅಂದರೆ, 8 ದಿನಗಳ ಕಾಲ ಸತತವಾಗಿ ನಡೀತಾ ಇರತಕ್ಕಂಥ ಈ ಹೋರಾಟದಲ್ಲಿ ಒಂದೇ ಒಂದು ಹಿಂಸಾತ್ಮಕವಾಗಿರ್ತಕ್ಕಂಥ ಘಟನೆಗಳು ಸಂಭವಿಸಿಲ್ಲ. ಅದು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಭವಿಷ್ಯ ಇದೆ ಅಂತಕ್ಕಂಥದ್ರ ಒಂದು ಸೂಚನೆ. ಇದನ್ನು ಆ ಕಾರಣಕ್ಕೋಸ್ಕರ ನಾನು ಅದನ್ನು ಮೆಚ್ತೇನೆ. ಇನ್ನು ಸಮಗ್ರವಾಗಿ ಇದರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳೋದಕ್ಕೆ ನೋಡಿ, ಅಣ್ಣಾ ಹಜಾರೆ ಅವ್ರದ್ದು ಒಂದು ಅಭಿಪ್ರಾಯ ಇದೆ, ಅರುಣಾ ರಾಯ್ದು ಒಂದು ಅಭಿಪ್ರಾಯ ಇದೆ, ನಿಖಿಲ್ ಡೇ ಅವ್ರದ್ದೆಲ್ಲ ಒಂದು ಅಭಿಪ್ರಾಯ ಇದೆ, ಇನ್ನು ಅನೇಕ ಅಭಿಪ್ರಾಯಗಳು ಈ ಭ್ರಷ್ಟಾಚಾರ ವಿರುದ್ಧ ಕಾನೂನಿನಲ್ಲೂ ಇದ್ದಾವೆ. ಅರುಂಧತಿ ರಾಯ್ ಈ ದೇಶದ ಒಬ್ಬ ಹೋರಾಟಗಾರತಿ, ಸ್ವಲ್ಪ ಲೆಫ್ಟಿಸ್ಟ್ ಮನೋಭಾವ ಇದ್ದರೂ ಕೂಡ ಆಕೆ ಕೆಲವು ಪತ್ರಿಕೆಗಳಲ್ಲಿ ಅಂಕಣಗಳನ್ನ ಬರೀಬೇಕಾದ್ರೆ, ನಿನ್ನೆ ಒಂದು ಮಾತನ್ನು ಹೇಳಿದ್ದಾರೆ ಹಿಂದೂ ಪತ್ರಿಕೆಗಳಲ್ಲಿ ಬರೀಬೇಕಾದ್ರೆ, ಈ ದೇಶದ 80% ಜನ, ಸುಮಾರು 89 ಕೋಟಿ ಜನ 20 ರೂಪಾಯಿಗಿಂತ ಕಡಿಮೆ ಆದಾಯದಲ್ಲಿ ಬದುಕ್ತಾ ಇದ್ದಾರೆ. ಅವ್ರ ಬಗ್ಗೆನೂ ನಾವು ಚಿಂತನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಒಂದು ಹೇಳಿದ್ದಾರೆ. ಇವತ್ತು ಹಂದೆ ಅವರು ನಿನ್ನೆ ನಮ್ಮ ಮೆಗಾಸೆಸ್ ಅವಾರ್ಡ್ ಇತ್ತೀಚೆಗೆ ಬಂತಲ್ಲ ಒಬ್ಬ ಕನ್ನಡಿಗರು, ಅವರು ಒಂದು ಹೇಳಿದ್ದಾರೆ, ಈ ಸಬ್ಸಿಡಿಗಳ ವಿಚಾರದಲ್ಲಿ ಸರ್ಕಾರ ಬಡವರಿಗೆ ಸಬ್ಸಿಡಿ ರೂಪದಲ್ಲಿ ಅಕ್ಕಿ ಅಥವಾ ಆಹಾರ ಅಥವಾ ಸೀಮೆಎಣ್ಣೆ ಅಥವಾ ಡೀಸೆಲ್ ಕೊಡ್ತಾ ಇದೆ ಅಂತಕ್ಕಂಥ ಹೆಮ್ಮೆ ಪಡಬೇಕಾಗತಕ್ಕಂಥ ಅವಶ್ಯಕತೆ ಇಲ್ಲ. ನಿಜವಾಗಿ ಈ ದೇಶದ ಬಡವರು ಶ್ರೀಮಂತರನ್ನ ಸಬ್ಸಿಡೈಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಂದ್ರೆ, ಅವರ ಜೀವನಕ್ಕೆ, ಅವರ ಶ್ರಮಕ್ಕೆ ಪ್ರತಿಫಲವಾಗಿ ಅವರು ಪಡಿಬೇಕಾಗಿರ್ತಕ್ಕಂಥ ಕೂಲಿಯ ಕಾಲು ಭಾಗವನ್ನು ಕೂಡ ಅವರು ಪಡಿತಾ ಇಲ್ಲ. ಅದು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಶ್ರೀಮಂತ ಬದುಕನ್ನು ಕೆಲವರೇ ನಡೆಸಲಿಕ್ಕೆ ಈ ದೇಶದಲ್ಲಿ ಅವರು ಸಬ್ಸಿಡೈಸ್ ಮಾಡ್ತಾ ಇರೋದು ಅಂತಕ್ಕಂಥ ಮಾತ್ರ ಈ ರೀತಿ ಅಭಿಪ್ರಾಯಗಳು ಇದಾವಲ್ಲ ಸಮಾಜದಲ್ಲಿ, ಇದೊಂದು ಆರೋಗ್ಯಕರವಾಗಿರ್ತಕ್ಕಂಥ ಬೆಳವಣಿಗೆ. ಹಾಗಾಗಿ
ಕಾನೂನು ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಪ್ರಯೋಜನ ಯಾರ್ಯಾರಿಗಾಗ್ತದೆ ಗಮನಿಸಬೇಕಾದ್ರೆ ಸಮಗ್ರವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋದ್ರ ಕಡೆಗೆ ನಮ್ಮ ಗಮನ ಇರಬೇಕು. ಅದಕ್ಕೆ ಕೇಳ್ತೀವಿ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ. ಮನಮೋಹನ್ ಸಿಂಗ್ ಅತ್ಯಂತ ಪ್ರಾಮಾಣಿಕನಾಗಿರ್ತಕ್ಕಂಥ ಪ್ರಧಾನಮಂತ್ರಿ. ಅವನ ಸಿಂಧೆ ಅವರು ಅಥವಾ ಅರವಿಂದ್ ಅವರು ಹೇಳಿದಾಗ ಅವರ ಪ್ರಾಮಾಣಿಕತೆಯನ್ನು ಪ್ರತಿಪಕ್ಷದವರು ಕೂಡ ಇದುವರೆಗೆ ಪ್ರಶ್ನೆ ಮಾಡಿಲ್ಲ. ಅವರ ವಿರುದ್ಧ ಘೋಷಣೆಗೆ ಹೋಗ್ತಕ್ಕಂಥ ಒಂದು ಪ್ರವೃತ್ತಿ ಏನಿದೆಯಲ್ಲ ಅದು ಆರೋಗ್ಯದಾಯಕವಾಗಿರುತ್ತೆ. ಆಮೇಲೆ ಮಾಧ್ಯಮಗಳಿಗೆ ನಂದೊಂದು ವಿನಂತಿ, ಇದು ಯಾರ ಸೋಲು ಅಥವಾ ಯಾರೋ ಗೆಲುವು ಆಗೋದಿಲ್ಲ. ಅಂತಿಮವಾಗಿ ಇದು ಪ್ರಜಾಪ್ರಭುತ್ವದ ಗೆಲುವು ಮಾತ್ರ ಆಗ್ಲಿಕ್ಕೆ ಸಾಧ್ಯ, ಸಂವಿಧಾನದ ಗೆಲುವು ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಬಿಂಬಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಸರ್ಕಾರದ ಸೋಲು ಅಥವಾ ಯಾರೋ ಒಬ್ಬ ಸಂಘಟನೆ ಗೆಲುವು ಅಂತ ಆರೋಗ್ಯಕರವಾಗಿರ್ತಕ್ಕಂಥ ಚರ್ಚೆ. ಈಗ ತುಂಬಾ ಸಂಕ್ಷಿಪ್ತ ಉತ್ತರ ಕೊಡಿ. ಮುಂದಿನ ಹಂತ ಏನು? ಈಗಾಗಲೇ ಮಾತುಕತೆಗೆ ಎರಡೂ ಬಣಗಳು ಸಿದ್ಧವಾಗಿರೋದನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಒಂದು ತಾತ್ವಿಕ ನಿರ್ವಿಗೆ ಬರ್ತವೆ ಅಂತ ಅನಿಸ್ತಾ ಇದೆ. ಏನಾಗ್ಬೋದು ಅಂತ? ಪ್ರಬಲವಾಗಿರ್ತಕ್ಕಂಥ ಲೋಕಪಾಲ್ ಮಸೂದೆ ಖಂಡಿತವಾಗಿ ರಚನೆ ಆಗ್ತದೆ. ಈ ಅಧಿವೇಶನದಲ್ಲಿ ಆಗ್ಬೋದು, ಮುಂದಿನ ಅಧಿವೇಶನ. ಅಂತಿಮವಾಗಿ ಈ ದೇಶದಲ್ಲಿ ಚುನಾವಣೆ ಸುಧಾರಣೆ ಆಗ್ತದೆ. ಪ್ರಬಲವಾಗಿರ್ತಕ್ಕಂಥ ಭ್ರಷ್ಟಾಚಾರ ವಿರೋಧಿಯಾಗಿರ್ತಕ್ಕಂಥ ಕಾನೂನುಗಳು ಜಾರಿಗೆ ಬರ್ತವೆ. ಅಂತಿಮವಾಗಿ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದೇ ಆಗ್ತದೆ. ಇದರಿಂದಾಗಿ ಖಂಡಿತ ಒಳ್ಳೇದಾಗಬೇಕು ಅನ್ನುವಂಥದ್ದು ಎಲ್ಲರ ಭಾವನೆ. ಶಂಕರ್ ಅವರೇ, ಅರವಿಂದ್ ಲಿಂಬಾವಳಿ ಅವರೇ, ಸಿಂಧಿ ಅವರೇ, ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ತಮ್ಮವ್ರಿಗೂ ಕೂಡ ಧನ್ಯವಾದಗಳು ಸರ್. ಅಂತೂ ಹೋರಾಟ ಅನ್ನುವಂಥದ್ದು ಅದು ಯಾವ ರೀತಿಯಿಂದ ಆರಂಭವಾಯಿತೋ ಅದು ಎಲ್ಲಿಗೆ ಬಂದಿದೆ ಅನ್ನುವಂಥದ್ದು ಮುಖ್ಯ ಅಲ್ಲ. ಆದರೆ ಇಂಥ ಹೋರಾಟಗಳು ನಿರಂತರವಾಗಿ ಇರಬೇಕು ಅನ್ನುವಂಥದ್ದು. ಯಾಕಂದರೆ ಕೇವಲ ಇದು ಭ್ರಷ್ಟಾಚಾರ ವಿರೋಧಿ ಹೋರಾಟ ಅನ್ನುವಂಥದ್ದು ಮಾತ್ರ ಅಲ್ಲ, ಜನಲೋಕಪಾಲ್ಗೆ ಅನ್ನುವಂಥದ್ದು ಮಾತ್ರ ಅಲ್ಲ, ಆದರೆ ಬೇರೆ ಬೇರೆ ವಿಚಾರಗಳು ಕೂಡ ಇದರಲ್ಲಿ ಸೇರಬೇಕು. ಈ ಹೋರಾಟ ಬೇರೆ ರೂಪವನ್ನು ಪಡಿಬೇಕು. ಆದರೆ ಒಂದು ಮಾತು ಮಾತ್ರ ನಿಜ, ಒಂದು ಚೌಕಟ್ಟಿನ ಒಳಗಡೆಗೆ ಆಗ್ತಾ ಇದೆ ಅನ್ನುವಂಥದ್ದು, ಅದು ಅಹಿಂಸೆಯ ಚೌಕಟ್ಟಿನಲ್ಲಿ ಆಗ್ತಾ ಇದೆ ಅಂತ. ಅಹಿಂಸೆಯ ಚೌಕಟ್ಟಿನಲ್ಲೇ ಆಗಿ ಬಹುಶಃ ಭಾರತದಲ್ಲಿ ಬದಲಾವಣೆ ಬರುತ್ತೆ ಅನ್ನೋದಾದರೆ ಅದಕ್ಕೆ ಬೇಡ ಅನ್ನೋದು ಯಾಕೆ? ನಿಜಕ್ಕೂ ಈ ವಿಚಾರದಿಂದಲೇ ಅಣ್ಣಾ ಹಜಾರೆ ಅವರಿಗೆ ಇಷ್ಟೊಂದು ಅಭೂತಪೂರ್ವವಾದಂಥ ಬೆಂಬಲ ವ್ಯಕ್ತವಾಗ್ತಿರುವಂಥದ್ದು. ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಬೆಂಬಲವನ್ನು ನಿರೀಕ್ಷೆ ಮಾಡಬಹುದೇನೋ. ಅಂತೂ ಇದೆಲ್ಲದರ ಮುಖಾಂತರ ಒಂದಷ್ಟು ಬದಲಾವಣೆ ಆಗಲಿ ಸಮಾಜದಲ್ಲಿ ಅಂತ ಹಾರೈಸ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.